ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಲೈಫ್ ಬಗ್ಗೆನೇ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಗೊಂದೊಂದ್ಸಲ ಅನ್ಸುತ್ತೆ ನೀವು ಸರಿಯಾದ ಒಂದು ದಾರಿನಲ್ಲಿದ್ದೀರಾ, ನಿಮ್ ಲೈಫ್ ಒಂದು ಒಳ್ಳೆಯ ಘಟ್ಟಕ್ಕೆ ಮುಟ್ಟುತ್ತಾ, ಫ್ಯೂಚರ್ ಹೇಗಿರುತ್ತೆ, ಹಾಗೂ ನಿಮ್ಮ ಲೈಫ್ ನಲ್ಲಿ ನೀವೇನೇನ್ ಮಾಡ್ತಾ ಇದ್ದೀರಾ, ಪ್ರೆಸೆಂಟ್ ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ, ಯಾವ ಆಕ್ಷನ್ಸ್ ತಗೋತಾ ಇದ್ದೀರಾ, ಅದು ಸರಿಯಾಗಿದೆಯಾ, ನಿಮ್ಮ ದಾರಿ ಕ್ಲಿಯರ್ ಆಗಿದೆಯಾ, ಪಾಸಿಟಿವ್ ಆಗಿ ಒಂದು ರಿಸಲ್ಟ್ಸ್ ಬರುತ್ತಾ, ಈಗ ನೀವೇನ್ ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ನಿಮ್ಮ ಲೈಫ್ ಯಾವ ಒಂದು ವಿಚಾರದ ಕಡೆಗೆ ನೀವು ಎನರ್ಜಿನ ಹಾಕ್ತಾ ಇದ್ದೀರಾ, ಅದೆಲ್ಲ ನಿಮಗೆ ಪೂರಕವಾಗಿದೆಯಾ ಅನ್ನುವ ಒಂದು ಕ್ಲಾರಿಟಿ ಈ ಒಂದು ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಸಿಗತ್ತೆ. ಸೊ ಕ್ವೆಶನ್ ಏನಾಗಿದೆ ಅಂದ್ರೆ, ಆಮ್ ಐ ಆನ್ ಅ ರೈಟ್ ಪಾತ್ ಅನ್ನುವ ಒಂದು ರೀಡಿಂಗ್ ಆಗಿದೆ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಲ್ಲಿ 2 ಕಾರ್ಡ್ ಪೈಲ್ ಇದೆ. ಎರಡರಲ್ಲಿ ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟೆಡ್ ಅನ್ಸುತ್ತೆ ಆ ಒಂದು ಟ್ಯಾರೋ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೂ ನಾನು ರೀಡಿಂಗ್ ನ ಮಾಡ್ತಾ ಹೋಗ್ತೇನೆ. ಇದು ನಿಮ್ಮ ಲೈಫ್ ಮತ್ತು ನಿಮ್ಮ ಫ್ಯೂಚರ್ ಕುರಿತಾಗಿರುತ್ತೆ. ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು, ಅಥವಾ ಆಫೀಸ್ಗಾದ್ರೂ ಬಂದು ನೀವು ಪಡಿಬಹುದು. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನಿಮ್ಮ ಲೈಫ್ ಬಗ್ಗೆ ಆಗಿರತ್ತೆ, ನಿಮ್ಮ ಫ್ಯೂಚರ್ ಬಗ್ಗೆ ಆಗಿರತ್ತೆ, ಹಾಗೂ ನೀವು ಇವಾಗ ಏನ್ ಮಾಡ್ತಾ ಇದ್ದೀರಾ ಅದ್ ಹೇಗೆ ನಿಮಗೆ ಹೆಲ್ಪ್ ಆಗ್ತಾ ಇದೆ, ಅಥವಾ ಏನ್ ಆಗ್ತಾ ಇದೆ, ವಿಷಯ ಹೇಗಿದೆ ನಿಮ್ ಲೈಫ್ ನಲ್ಲಿ ಅನ್ನುವಂಥದ್ದು. ಇದು ನಿಮ್ಮ ಬಗ್ಗೆನೇ ಆಗಿದೆ. ಹೂ ಆಮ್ ಐ, ನಿಮ್ಮ ಲೈಫ್ ಪಾತ್, ಆಬ್ಸ್ಟಿಕಲ್ ಏನಾಗಿದೆ, ನಿಮ್ಮ ಲೈಫ್ಗೆ ಫೇವರಿಂಗ್ ಸಿಚುವೇಶನ್ ಏನಿದೆ, ನೀವೇನ್ ಮಾಡ್ಬೇಕಾಗತ್ತೆ, ಮತ್ತು ಫ್ಯೂಚರ್ ಹೇಗಿರುತ್ತೆ, ಮುಂದಿನ ತಿಂಗಳುಗಳು ಹೇಗಿರುತ್ತೆ ಅನ್ನುವಂಥದ್ದು. ಇದು ನಿಮ್ಮ ಎನರ್ಜಿ ಆಗಿದೆ. ನೈಟ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ, ವಿಚ್ ಇಸ್ ಆಲ್ ಅಬೌಟ್ ಆಕ್ಷನ್ ಓರಿಯೆಂಟೆಡ್ ಆಗಿದೆ. ಏನಾದ್ರೂ ಮಾಡ್ಬೇಕು ಅನ್ನುವಂತ ಒಂದು ಹಠ ಛಲ ಎಲ್ಲ ಬಂದಿದೆ ನಿಮಗೆ. ಹಾಗೂ ನಿಮ್ಮ ಪಾತ್ ವೀಲ್ ಆಫ್ ಫಾರ್ಚ್ಯೂನ್ ಆಗಿದೆ, ವಿಚ್ ಇಸ್ ಗುಡ್ ಸೈನ್. ಆಬ್ಸ್ಟಿಕಲ್ಸ್ ಏನಾಗಿದೆ ಅಂದ್ರೆ, ನಿಮಗೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಯಾರಿಗೂ ಏನು ಕೊಡಬಾರ್ದು, ಯಾರಿಗೂ ಏನು ಮಾಡಬಾರ್ದು, ಜನರಿಂದ ದೂರ ಆಗ್ತಾ ಇದ್ದೀರಾ, ಆ ತರ ಒಂದು ಅಭಿಪ್ರಾಯ ನಿಮಗೆ ಬರ್ತಾ ಇದೆ. ಹಾಗೂ ಫೇವರಿಂಗ್ ಸಿಚುವೇಶನ್ ಮೆಜಿಷಿಯನ್ ಕಾರ್ಡ್ ಬಂದಿದೆ. ನಿಮ್ಮ ಟೈಮ್ ಅದ್ಭುತವಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 2 ಮೇಜರ್ ಆರ್ಕನ ಕಾರ್ಡ್ ಬಂದಿದೆ, ಹಾಗೂ ಪೊಸಿಷನಿಂಗ್ ತುಂಬಾ ಚೆನ್ನಾಗಿದೆ. ವೀಲ್ ಆಫ್ ಫಾರ್ಚೂನ್ ಅಂಡ್ ಮೆಜಿಷಿಯನ್. ಮತ್ತು ನೀವೇನ್ ಮಾಡ್ಬೇಕಾಗತ್ತೆ, ಸೆಲ್ಫ್ ಕೇರ್ ಅಂಡ್ ಸೆಲ್ಫ್ ಲವ್ ಕಡೆಗೆ ಇಂಪಾರ್ಟೆನ್ಸ್ ಕೊಡಿ. ಮತ್ತು ಫ್ಯೂಚರ್ ಹೇಗಿರುತ್ತೆ ಅಂದ್ರೆ, 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಒಂದು ಏನಾಗುತ್ತೆ ಅಂದ್ರೆ, ನೀವು ನಿಮ್ಮ ಲೈಫ್ ನಲ್ಲಿ ಒಂದಷ್ಟು ಒಳ್ಳೆ ವಿಷಯಗಳು ನಡೆಯುತ್ತೆ, ಕೆಟ್ಟ ವಿಷಯಗಳು ನಡೆಯುತ್ತೆ, ಮತ್ತು ಇಲ್ಲದ ಸಲ್ಲದ ರಿಲೇಶನ್ಶಿಪ್ಸ್ ಇಂದ ನಿಮ್ಗೆ ಲಾಸ್ ಆಗತ್ತೆ. ಜನರನ್ನ ಅತಿಯಾಗಿ ನಂಬಕ್ ಹೋಗ್ಬೇಡಿ, ಹಾಗೂ ಜನರಿಂದ ಲಾಸ್ ಆಗುವ ಸಾಧ್ಯತೆ ಹೆಚ್ಚಾಗೇ ಇದೆ. ಅದರಿಂದಾನೇ ಏನೋ ನಿಮ್ಗೆ ಜನ ಬೇಡ ಅನ್ನಿಸ್ತಿರ್ಬೋದು, ಯಾರು ಬೇಡ, ನಾನು ಒಂಟಿಯಾಗಿ ಇರ್ತೀನಿ ಅನ್ನುವಂಥ ಒಂದು ಮನಸ್ಥಿತಿಗೂ ನೀವು ಒಳಗಾಗಿರ್ಬೋದು. ಏನೇ ಆಗಿರ್ಲಿ, ಸೆಂಟರ್ಡ್ ಎನರ್ಜಿ ಒಂದು ಕೊಡುವ ಟೈಮ್ ಆಗಿದೆ ಇದು. ಅಂದ್ರೆ ಒಂದು ದಾನ ಧರ್ಮ, ಸೋಷಿಯಲ್ ಸರ್ವಿಸ್, ನಿಮ್ಮ ಪ್ರಕಾರ ಯಾವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ, ಯಾವುದು ಪಾಸಿಟಿವಿಟಿ ಕೊಡುತ್ತೆ, ಅದನ್ನ ನೀವು ಇನ್ನ 6 ತಿಂಗಳು ಮಾಡ್ಕೊಂಡು ಹೋಗಿ. ನಿಮ್ಮ ಪ್ರಕಾರ ನೀವು ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕು ಅನ್ಸಿದ್ರೆ ಮಾಡಿ. ಮತ್ತು ಇನ್ನೊಂದೇನಾಗುತ್ತೆ ಅಂದ್ರೆ, ಜನರನ್ನ ಅತಿಯಾಗಿ ನಂಬಿ ಮೋಸ ಹೋಗಿದ್ದೀರಾ ಮುಂಚೆ, ಸೊ ಇನ್ನು ಮುಂದೆ ಆ ಒಂದು ಸ್ಥಿತಿಗೆ ಬರಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನರಿಂದ ಮತ್ತು ನಿಮ್ಮ ಮಾತಿನಿಂದ ನಿಮ್ಗೆ ಲಾಸ್ ಆಗುವ ಸಾಧ್ಯತೆ ಇದೆ. ಫ್ಯೂಚರ್ ಸ್ಟ್ರೆಸ್ ಬಂದಿದೆ, ಮತ್ತು ಹೆಲ್ತ್ ಇಶ್ಯೂಸ್ ಬಂದಿರೋದ್ರಿಂದ ನಿಮ್ಮ ಕಡೆಗೆ ಗಮನ ಇರಬೇಕಾಗತ್ತೆ, ನಿಮ್ಮ ಲೈಫ್ ಕಡೆಗೆ, ಹಾಗೂ ನಿಮ್ಮ ಫಿಸಿಕಲ್, ಮೆಂಟಲ್, ಇಮೋಷನಲ್ ಹೆಲ್ತ್ ಕಡೆಗೆ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಆದ್ರೆ ಓವರ್ ಆಲ್ ಹೇಗಿದೆ, ನೀವೇನ್ ಮಾಡ್ತಾ ಇದ್ದೀರಾ, ಪ್ರೆಸೆಂಟ್ ಇರುವಂತಹ ಒಂದು ಫೋಕಸ್ ಅದೇನೇ ಆಗಿರ್ಬೋದು, ನಿಮ್ಮ ಗುರಿಗಳ ಕಡೆಗಿದೆ, ಅಥವಾ ನೀವು ಇವಾಗ ಯಾವ ಒಂದು ವಿಚಾರದ ಕಡೆಗೆ ನಿಮ್ಮ ಎನರ್ಜಿನ, ಟೈಮ್ ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದು ಸರಿಯಾಗೇ ಇದೆ ಅಂತ ಬರ್ತಾ ಇದೆ. ಹಾಗೂ ಇನ್ನ 2 ತಿಂಗಳು ನಿಮ್ಮ ಲೈಫ್ ನಲ್ಲಿ ಒಳ್ಳೊಳ್ಳೆ ತಿರುವುಗಳು ಬರುತ್ತೆ. ಜಾಕ್ ಪಾಟ್ ಟೈಮ್ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಫೈನಾನ್ಷಿಯಲ್ ಗೇನ್ ಇದೆ ನೆಕ್ಸ್ಟ್ 2 more months. ಅದಾದ ನಂತರ ಒಂದು ದೊಡ್ಡ ಬದಲಾವಣೆನೂ ಆಗುತ್ತೆ. ವಿತಿನ್ 4 months ಮೇಜರ್ ಚೇಂಜಸ್ ನಿಮ್ ಲೈಫ್ ಅಲ್ಲಿ ಬರುತ್ತೆ, ಸ್ಪೆಷಲಿ ರಿಲೇಟೆಡ್ ಟು ಯೋರ್ ಕರಿಯರ್ ಪಾತ್. ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳು ವಿಘ್ನ ಇಲ್ಲದೆ ಮುಂದೆ ಹೋಗುತ್ತೆ.
ಹಾಗೂ ನೀವು ತುಂಬಾ ಖುಷಿಯಾಗಿರ್ತೀರಾ 6 ತಿಂಗಳು ಒಳಗಡೆ. ಆದರೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಮಾತಿಂದ, ಕಹಿಯಾದ ಮಾತುಗಳಿಂದ ಅಥವಾ ಜನರು ಅನ್ವಾಂಟೆಡ್ ಪೀಪಲ್ ನ ಎಂಟರ್ಟೈನ್ ಮಾಡೋದ್ರಿಂದ, ನಿಮ್ಗೆ ಒಳ್ಳೇದ್ ಬಯಸದೇ ಇರುವಂತಹ ಜನರನ್ನ ಎಂಟರ್ಟೈನ್ ಮಾಡೋದ್ರಿಂದ ಲಾಸ್ ಆಗುವ ಹೈ ಚಾನ್ಸಸ್ ಇರೋದು ನೋಡ್ತಾ ಇರೋದ್ರಿಂದ ನೀವು ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ನಿಮಗೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ನೋವು ಕೊಡ್ತಾ ಇದಾರೆ, ಮಾನಸಿಕವಾಗಿ ಹರ್ಟ್ ಮಾಡ್ತಾ ಇದಾರೆ ಅಂದ್ರೆ ಅಂತ ಜನರಿಂದ ದೂರ ಇರ್ಬೇಕಾಗತ್ತೆ ನೀವು ಅಂತ ಒಂದು ಎಚ್ಚರಿಕೆ ಕಾರ್ಡ್ ಕೂಡ ಬಂದಿದೆ. ಓವರ್ ಆಲ್ ನಿಮ್ ಲೈಫ್ ತುಂಬಾ ಅದ್ಭುತವಾಗೇ ಇದೆ. ಕೀಪ್ ಗೋಯಿಂಗ್, ಡೋಂಟ್ ಸ್ಟಾಪ್. ಯಾಕೆಂದ್ರೆ ಮುಂದೆ ಒಳ್ಳೇದೇ ಆಗತ್ತೆ. ಆ ಒಂದು ಭರವಸೆ ನಿಮಗೂ ಇರ್ಬೇಕಾಗತ್ತೆ. ಯಾಕೆಂದ್ರೆ ಬ್ಲೆಸ್ಸಿಂಗ್ಸ್ ಆರ್ ಕಮಿಂಗ್ ಯೋರ್ ವೇ. ದಟ್ ವಾಸ್ ಯೋರ್ ರೀಡಿಂಗ್ ವಿಚ್ ಇಸ್ ಅಮೇಸಿಂಗ್. ಈಗ ಈ ಒಂದು ಎರಡನೇ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಲೈಫ್ ಪಾತ್ ಹೇಗಿದೆ ಹಾಗೂ ಏನ್ ಚೇಂಜಸ್ ಆಗತ್ತೆ ಮುಂದೆ, ಈ ಎಲ್ಲ ವಿಚಾರವಾಗೂ ಕೂಡ ನಿಮ್ಗೆ ಕ್ಲಾರಿಟಿ ಈ ಒಂದು ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಸಿಗುತ್ತೆ. ಕ್ವೆಶನ್ ಏನಾಗಿದೆ ಅಂದ್ರೆ, ಎಮ್ ಐ ಆನ್ ಅ ರೈಟ್ ಪಾತ್ ಅನ್ನುವ ವಿಚಾರವಾಗಿ ಕ್ವೆಶನ್ ಆಗಿದೆ. ಹೂ ಎಮ್ ಐ ಆಮ್ ಆನ್ ಅ ರೈಟ್ ಪಾತ್ ಅಂದ್ರೆ ನಿಮ್ಮ ಪಾತ್ ಹೇಗಿದೆ, ನಿಮ್ಮ ದಾರಿ ಪ್ರೆಸೆಂಟ್ ಅಲ್ಲಿ ಹೇಗಿದೆ, ಆಬ್ಸ್ಟಿಕಲ್ಸ್ ಏನಾದ್ರೂ ಇದೆಯಾ, ಹಾಗೂ ಫೇವರಿಂಗ್ ಸಿಚುವೇಶನ್ ಏನಿದೆ, ನೀವೇನ್ ಮಾಡ್ಬೇಕಾಗತ್ತೆ, ಮತ್ತು ಫ್ಯೂಚರ್ ಬಗ್ಗೆನೂ ರೀಡಿಂಗ್ ನಾನು ನಿಮ್ಗೆ ಹೇಳ್ತೀನಿ. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಪಾತ್ ಇವಾಗ ಏನಾಗಿದೆ ಅಂದ್ರೆ, ನಿಮ್ಗೆ ಅಗೇನ್ಸ್ಟ್ ಆಗಿ ಜನ ಇದ್ದಾರೆ, ನಿಮ್ಮನ್ನ ಸಪೋರ್ಟ್ ಯಾರು ಮಾಡ್ತಾ ಇಲ್ಲ, ಹಾಗೂ ನಿಮ್ಮ ದಾರಿ ಇದೆಯಲ್ಲ ಕಠಿಣವಾಗಿದೆ, ಚಾಲೆಂಜಿಂಗ್ ಆಗಿದೆ ನಿಮ್ಮ ಪಾತ್ ಪ್ರೆಸೆಂಟ್ ನಲ್ಲಿ. ಜಸ್ಟಿಸ್, ಎಮ್ ಐ ಆನ್ ಅ ರೈಟ್ ಪಾತ್ ಅನ್ನುವಂಥ ಒಂದು ಕ್ವೆಶನ್ಗೆ ಆನ್ಸರ್ ಎಸ್ ಅಂತ ಬರ್ತಾ ಇದೆ. ನೀವು ನ್ಯಾಯ, ನೀತಿ, ಧರ್ಮ ಹಾಗೂ ನಿಮ್ಮ ಮನಸ್ಸಿಗೆ ಯಾವುದು ಶಾಂತಿ ಕೊಡುತ್ತೆ, ಹಾಗೂ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಇದೆ, ಆ ಒಂದು ಕ್ಲಾರಿಟಿ ನಿಮ್ಗೆ ಬಂದಿದೆ. ಜನ ಅದಕ್ಕೆ ಸಪೋರ್ಟ್ ಮಾಡದೆ ಹೋದ್ರೂ ಕೂಡ, ಜನ ಅದಕ್ಕೆ ವಿರುದ್ಧವಾಗಿದ್ರು ಕೂಡ, ನಿಮ್ಮನ್ನ ಕಾರ್ನರ್ ಮಾಡ್ತಾ ಇದ್ರು ಕೂಡ, ನೀವು ನಿಮ್ಮ ಪ್ರಕಾರವಾಗಿ ಸರಿಯಾಗೇ ಇದೀನಿ, ನಾನು ತಗೊಳ್ಳುವಂತ ಡಿಸಿಷನ್ ಸರಿಯಾಗಿದೆ, ಚಾಯ್ಸಸ್ ಸರಿಯಾಗಿದೆ, ನನ್ನ ಲೈಫಲ್ಲಿ ಏನೇ ಆಗ್ತಾ ಇದ್ರು ನನಗೆ ಆ ಒಂದು ಭರವಸೆ ಇದೆ ಒಳ್ಳೇದಾಗತ್ತೆ ಅನ್ನುವಂಥ ಒಂದು ವಿಚಾರದ ಕಡೆಗೆ ನೀವು ಮುಂದೆ ಹೋಗ್ತಾ ಇದ್ದೀರಾ. ನೀವು ವ್ಯಾಲಿಡೇಷನ್ಗೆ ಕಾಯ್ತಾ ಇಲ್ಲ. ಅಂದ್ರೆ ಬೇರೆಯವರು ಇದನ್ನ ಸಮ್ಮತಿಸ್ಬೇಕು, ಇದನ್ನ ಒಪ್ಕೋಬೇಕು ಅನ್ನುವ ಒಂದು ಸಿಚುವೇಶನ್ ಅಲ್ಲಿ ಇಲ್ಲ, ವಿಚ್ ಇಸ್ ಅ ಗುಡ್ ಸೈನ್. ಯಾಕಂದ್ರೆ ನಿಮ್ಮ ಬಗ್ಗೆ ನಿಮ್ಗೆ ನಂಬಿಕೆ ಇದೆ. ಆಬ್ಸ್ಟಿಕಲ್ ಏನ್ ಬರ್ತಾ ಇದೆ, 2 ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತು ಫೇವರಿಂಗ್ ಸಿಚುವೇಶನ್, ಮ್ಯಾಜಿಷಿಯನ್ ಕಾರ್ಡ್, ಲವ್ಲಿ. ಆಬ್ಸ್ಟಿಕಲ್ ಏನ್ ಬರ್ತಾ ಇದೆ ಅಂದ್ರೆ, ಒಂದೊಂದ್ಸಲ ನೀವು ಓವರ್ ಥಿಂಕ್ ಮಾಡ್ತೀರಾ. ಓಕೆ, ಒಂದ್ಸಲ, ಯಾವಾಗ್ಲೂ ಅಲ್ಲ. ಈಗ 10 ಜನ ನಿಮ್ಗೆ ಅಗೇನ್ಸ್ಟ್ ಆಗಿದ್ದಾರೆ ಅಂದ್ರೆ ನೀವು ಮಾಡ್ತಾ ಇರೋ ತಪ್ಪು ಅಂತ ನಿಮಗೆ ಎಷ್ಟೋ ಸಲ ಅನ್ಸ್ಬಿಡುತ್ತೆ. ಆದ್ರೂ ಕೂಡ ನೀವು ನಿಮ್ಮ ಬಗ್ಗೆ ನಂಬಿಕೆನ ಹೆಚ್ಚು ಮಾಡ್ಕೊಂಡೇ ಹೋಗ್ತೀರ, ಬಿಟ್ರೆ ನೀವೇನ್ ಅದನ್ನ ನಿಲ್ಸಲ್ಲ. ನೀವು ಮಾಡ್ತಾ ಇರೋ ಕೆಲಸಗಳನ್ನ, ಕಾರ್ಯಗಳನ್ನ, ಅಥವಾ ನೀವು ಮಾಡ್ತಾ ಇರುವಂತಹ ಒಂದು ಎನರ್ಜಿ ಎಕ್ಸ್ಚೇಂಜ್ ಇರ್ಬೋದು, ಜನರನ್ನ ಮೀಟ್ ಮಾಡ್ತಾ ಇರೋದು, ಅಥವಾ ಜನರ ಜೊತೆ ಸಂಪರ್ಕ ಇಟ್ಕೊಂಡಿರುವಂತ, ಅಂದ್ರೆ ನಿಮಗೆ ಸರಿ ಅನ್ಸೋದ್ನೇ ನೀವು ಮಾಡ್ತಾ ಇದ್ದೀರಾ. ಬೇರೆಯವ್ರು ಹೇಳೋದನ್ನ ನೀವು ಮಾಡ್ತಾ ಇಲ್ಲ, ಬೇರೆಯವ್ರು ಕೊಡೋ ಅಡ್ವೈಸಸ್ ನ ನೀವು ತಗೋತಾ ಇಲ್ಲ. ಆದ್ರೂ ಕೂಡ ಒಂದೊಂದ್ಸಲ ಜನ ನಿಮಗೆ ಡಿಮೋಟಿವೇಟ್ ಅಥವಾ ನಿಮ್ಗೇನೋ ಒಂದು ಕೆಟ್ಟ ಅಡ್ವೈಸ್ ಕೊಟ್ಟಾಗ ನಿಮ್ಗೆ ಒಂದೊಂದ್ಸಲ ಯೋಚನೆ ಆಗ್ತಾ ಇದೆ, ನಾನ್ ಮಾಡ್ತಾ ಇರೋದು ತಪ್ಪಿದೆಯೇನೋ ಅಂತ. ಸೊ ಅದೇ ಒಂದು ಬ್ಲಾಕ್ ಆಗ್ತಾ ಇದೆ. ಸೊ ನಿಮ್ಮನ್ನ ನೀವು ನಂಬಿ, ನೀವು ತಗೊಳ್ಳುವಂತಹ ನಿರ್ಧಾರಗಳನ್ನ ನೀವು ಎಷ್ಟು ದೃಢವಾಗಿ ನಂಬ್ಕೊಂಡು ಮುಂದೆ ಹೋಗ್ತೀರಾ, ಅದರಲ್ಲಿ ನೀವು ಸಕ್ಸಸ್ ನೋಡ್ತೀರಾ ವಿತ್ ಇನ್ 4 months ಅಂತ ಬರ್ತಾ ಇದೆ, ವಿಚ್ ಇಸ್ ಅಮೇಸಿಂಗ್. ಹಾಗೂ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಆಪ್ಷನ್ಸ್ ಓಪನ್ ಆಗ್ತಾ ಇದೆ. ಇನ್ನ 4 ತಿಂಗಳ ಒಳಗಡೆ ನಿಮಗೆ ದೊಡ್ಡ ವಿಚಾರಗಳ ಕಡೆಗೆ ಅಥವಾ ಒಂದಷ್ಟು ಆಪರ್ಚುನಿಟೀಸ್ ಓಪನ್ ಆಗುತ್ತೆ. ನೀವು ಅನ್ಕೊಳ್ದೆ ಇರುವಂತ ತಿರುವುಗಳು ನಿಮ್ ಲೈಫಲ್ಲಿ ಬರುತ್ತೆ. ಸೊ ಲೆಟ್ಸ್ ಸೇ ನೀವು ಅಂದ್ರೆ ನೀವು ಬೇರೆ ಹೊಸ ಜಾಗಕ್ಕೆ ಹೋಗೋದಿರ್ಬೋದು, ಮೇ ಬಿ ಒಂದು ಫಾರಿನ್ ಕಂಟ್ರಿಗೆ ಹೋಗೋದಿರ್ಬೋದು, ಅಥವಾ ನೀವೇನಾದ್ರೂ ಗವರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತೀವಿ, ಆತರ ನಿಮ್ಗೇನೋ ಒಂದು ಕನಸುಗಳಿರುತ್ತೆ. ಆ ವಿಷಯಗಳ ಕಡೆಗೆ ನಿಮ್ಮ ವಿಚಾರಗಳು ಹಾಗೂ ಆತರ ಒಂದು ಓಪನ್ ಡೋರ್ಸ್ ಅಂತೀವಲ್ಲ, ಆತರ ಓಪನಿಂಗ್ ಆಗತ್ತೆ ಡೋರ್ಸ್. ನಿಮ್ಮ ಕನಸು ಏನೇ ಆಗಿರ್ಬೋದು, ಅದು ಒಂದು ಕಾರು ಅಥವಾ ಒಂದು ದೊಡ್ಡ ಮನೆ ಅಥವಾ ಸೈಟ್, ಆತರ ಕನಸುಗಳಿರುತ್ತೆ ಮನುಷ್ಯನಿಗೆ. ಆ ವಿಷಯವಾಗಿ ನಿಮಗೆ ಹೇಗ್ ಬೇಕೋ ಹಾಗೆ ಆಪ್ಷನ್ಸ್ ಓಪನ್ ಆಗುತ್ತೆ. ಅಂದ್ರೆ ಗುಡ್ ನ್ಯೂಸ್, ಒಂದು 3-4 ಗುಡ್ ನ್ಯೂಸ್ನ ನೀವು ವಿತ್ ಇನ್ 6 months ನಿಮ್ಮ ಲೈಫ್ ನಲ್ಲಿ ನೀವು ಸ್ವೀಕರಿಸ್ತೀರಾ ಹಾಗೂ ಸಾಧಿಸ್ತೀರಾ ಅಂತ ಬರ್ತಾ ಇದೆ. ಆಯ್ತಾ? ಫ್ಯೂಚರ್ ನಲ್ಲಿ ಲುಕ್ ಎಟ್ ದಿಸ್ 8 ಆಫ್ ವಾಂಡ್ಸ್, ಯು ಕ್ಯಾನ್ ಸಿ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಯೂನಿವರ್ಸ್. ಈ ಕಾರ್ಡ್ ಬಂದ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ಪೂರಕವಾಗೇ ಟೈಮ್ ಇರುತ್ತೆ, ನಿಮ್ಗೆ ಅಗೇನ್ಸ್ಟ್ ಆಗಿರಲ್ಲ. ಸೊ ಜನರು ಏನ್ ಹೇಳಿದ್ರು ಕಿವಿಗೆ ದಯವಿಟ್ಟು ಹಾಕೋಬೇಡಿ. ಯಾಕಂದ್ರೆ ನೀವು ನಿಮ್ಮ ಗುರಿಗಳ ಕಡೆಗೆ ತುಂಬಾನೇ ಕ್ಲಾರಿಟಿ ಹೊಂದಿದ್ದೀರಾ.
ಸೊ ಅವರು ಜನ ಒಂದೊಂದ್ಸಲ ಕೆಟ್ಟ ಅಡ್ವೈಸ್ ಕೊಡ್ತಾರೆ, ನಿಮ್ಮ ಮೇಲೆ ಜೆಲಸಿ ಕೊಡ್ಬೋದು, ಅಥವಾ ನಿಮ್ ಲೈಫ್ ಹಾಳಾಗ್ಲಿ ಅಂತ ಕೊಡ್ಬೋದು. ಸೊ ನೀವು ನಿಮ್ ಟ್ರ್ಯಾಕ್ ನ ನೀವು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಮಾಡ್ತಾ ಇರೋ ಕೆಲಸಗಳಿದೆಯಲ್ಲ, ಒಂಥರ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ರಿಸ್ಕ್ ತಗೊಳ್ತಾ ಇದ್ದೀರಾ ನೀವು, ವಿಚ್ ಇಸ್ ಗುಡ್. ಅದನ್ನ ಮಾಡ್ದಾಗ್ಲೇ, ನೀವು 100% ಎಫರ್ಟ್ಸ್ ಹಾಕ್ದಾಗ್ಲೇ ನಿಮ್ಮ ಲೈಫ್ ಅದ್ಭುತವಾಗಿರುತ್ತೆ. ಸೊ ವಿತಿನ್ 6 months ನಿಮ್ಮ ಲೈಫ್ ಇದೆಯಲ್ಲ, ಓವರ್ ಆಲ್ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ. ಹಾಗೂ ಒಂದು ಒಳ್ಳೆಯ ಉನ್ನತ ಮಟ್ಟದ ಸ್ಥಾನಕ್ಕೂ ಬರ್ತೀರಾ. ಸಾಧನೆ ಮಾಡುವ ಎಲ್ಲಾ ಗುರಿ ಏನಿದೆ ನಿಮ್ದು, ಅದು ಎಲ್ಲಾ ಪೂರಕವಾಗಿ ಇರೋದ್ರಿಂದ ಸಾಧನೆ ಕೂಡ ಆಗೇ ಹೋಗುತ್ತೆ. ಸೊ ನಿಲ್ಬಾರ್ದು ಇನ್ನ, ದಯವಿಟ್ಟು ಮುಂದೆ ಹೋಗಿ. ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇಲ್ಲ, ಯಾಕಂದ್ರೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಬಂದಿದೆ. ದಟ್ ವಾಸ್ ಯುವರ್ ರೀಡಿಂಗ್. ಆಲ್ ದ ವೆರಿ ಬೆಸ್ಟ್. ಟೇಕ್ ಕೇರ್. ಥ್ಯಾಂಕ್ ಯು.